ಇವತ್ತು ದರ್ಗಾ ಮಹಲಲ್ಲಿ ಅವರು ಹೊಸ ಕಾಂಗ್ರೆಸ್ ಕಚೇರಿಯನ್ನು ಪ್ರಾರಂಭವನ್ನು ಮಾಡ್ತಾಯಿದ್ದಾರೆ. ಅವರ ಜನರ ಸೇವೆಗೋಸ್ಕರ ಇವತ್ತು ದಿವಸ ಒಂದು ಕಚೇರಿಯನ್ನು ಮಾಡ್ತಾಯಿದ್ದಾರೆ. ಅದು ಅವರಿಗೆ ಶುಭವಾಗಲಿ. ಕಾಂಗ್ರೆಸ್ ಪಾರ್ಟಿನೂ ಇನ್ನೂ ಶಕ್ತಿಯುತ. ಅದೇ ರೀತಿಯಾಗಿ ಇವತ್ತು ಹೊಸ ವರ್ಷ ಮತ್ತು ಕ್ರಿಸ್ಮಸ್ನ ಪ್ರಯುಕ್ತ ಸುಮಾರು 2,000 ಜನಕ್ಕೆ ಒಂದು ಕಿಟ್ ಕೊಡ್ತಕ್ಕಂಥ, ಒಂದು ಫುಡ್ ಕಿಟ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅವರ ಪರಂಪರೆ, ಅವರ ದೊಡ್ಡಪ್ಪನವರು, ಅವರ ತಂದೆಯವರು ಪರಂಪರೆಯಾಗಿ ನಿರಂತರವಾಗಿ ಈ ದಾನ ಧರ್ಮವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದೇ ದಾರಿಯಲ್ಲಿ ಇವತ್ತು ಮುಜಮ್ಮಿಲ್ರವರು ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂಥೇಳಿ ಹಾರೈಸ್ತೇವೆ. ಇವತ್ತು ಬಡವರಿಗೋಸ್ಕರ ಯಾರ ಕೈಯಲ್ಲಿ ಇವತ್ತೊಂದು ದಿವಸ ಹಬ್ಬ ಆಚರಣೆ ಮಾಡೋದಕ್ಕೆ ಆಗೋದಿಲ್ಲ, ಅವ್ರಿಗೆ ಒಂದು ಸಹಾಯ ಹಸ್ತವನ್ನು ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯ ಕಾರ್ಯಕ್ರಮ. ಹಾಗಾಗಿ ಮುಜಮ್ಮಿಲ್ಲು ಮತ್ತು ಅವರ ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಕ್ರಿಸ್ಮಸ್ ಹಾಗೆಯೇ ಹೊಸ ವರ್ಷ. ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ರಿಗೂ, ಎಲ್ಲ ಕ್ರಿಶ್ಚಿಯನ್ ಬಾಂಧವರಿಗೂ ಮೆರಿ ಹ್ಯಾಪಿ ಕ್ರಿಸ್ಮಸ್ ಅಂಥೇಳಿ ವಿಶೇಷವಾಗಿರ್ತಕ್ಕಂಥ ಅವರಿಗೆ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಹೊಸ ವರ್ಷದ ಶುಭಾಶಯಗಳು ಇಡೀ ಕ್ಷೇತ್ರದ ಜನಕ್ಕೆ. ಥ್ಯಾಂಕ್ ಯು. ಒಂದು ಹೊಸ ಕಾಂಗ್ರೆಸ್ ಕಚೇರಿ ಶುರುವಾಗಿದೆ. ಈ ಒಂದು ದರ್ಗಾ ಮಹಲದಲ್ಲಿ ನಮ್ಮ ಯೂತ್ ಲೀಡರ್ ಮುಜಾಮಿಲ್ ಅವರು ಈ ಒಂದು ಹೊಸ ಕಾರ್ಯಕ್ರಮಗಳೆಲ್ಲ ಶುರು ಮಾಡಿ ಇವತ್ತು ಕ್ರಿಸ್ಮಸ್ ಸಂದರ್ಭದಲ್ಲಿ ದಾನ ಮಾಡೋಕ್ಕೂ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಈ ಥರ ನಮಗೆ ಪ್ರತಿಯೊಂದು ಬ್ಲಾಕ್ನಲ್ಲೂ, ಪ್ರತಿಯೊಂದು ಮಹಲದಲ್ಲೂ ನಮ್ಮ ಆಫೀಸ್ಗಳು ಓಪನ್ ಆಗಿ ಜನರ ಮಧ್ಯೆ ನಮ್ಮ ಕಾಂಗ್ರೆಸ್ ಮುಖಂಡರು, ಯುವಕರು, ನಾಯಕರು ಎಲ್ಲ ಸೇರಿ ಸಮಸ್ಯೆಗಳು ಏನಿವೆ ಅಂತ ಕಂಡುಹಿಡ್ಕೊಂಡು ಅದಕ್ಕೆ ಸುಧಾರಣೆ ಕೊಟ್ಟರೆ ನಿಜವಾಗ್ಲೂ ಕಾಂಗ್ರೆಸ್ಗೂ ಒಳ್ಳೆ ಶಕ್ತಿ ಸಿಗುತ್ತೆ. ಜನರಿಗೆ ಅವರ ಜೀವನ ಇನ್ನೂ ಭಾಳ ಇಂಪ್ರೂವ್ ಆಗುವಂಥ ಅವಕಾಶ ಸಿಗುತ್ತೆ. ಇದು ವರ್ಷ ಮುಗಿತಾ ಇದೆ. ಕ್ರಿಸ್ಮಸ್ ಇನ್ನೊಂದು 2-3 ದಿವಸದಲ್ಲಿ ಬರೋಂಗಿದೆ. ಅದ್ರ ಜೊತೆ ಹೊಸ ವರ್ಷವೂ ಬರೋಂಗಿದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಈ ಒಂದು ಹೊಸ ವರ್ಷ, ಹೊಸ ಹುಮ್ಮಸ್ಸು, ಹೊಸ ಆಸೆಗಳ ಜೊತೆ ನಾವು ಈ ಆಫೀಸ್ನಲ್ಲಿ ಕೆಲಸಗಳೆಲ್ಲ ಶುರು ಆಗುತ್ತೆ. ಒಳ್ಳೆ ಕೆಲಸ ಮಾಡಲಿ, ಜನರಿಗೆ ಒಳ್ಳೆಯದಾಗಲಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಶಕ್ತಿ ಕೊಡಲಿ. ನಮ್ಮ ಮುಜಾಮಿಲ್ ಭಾಯ್, ನಮ್ಮ ಸೈಯದ್ ಜಾಫರ್ ಭಾಯ್, ಮನು ಭಾಯ್ ಎಲ್ಲರಿಗೂ ಈ ಥರ ಕಾರ್ಯಕ್ರಮಗಳು ನಡೆಸ್ತಾ ಇರಿ. ಜನರಿಗೆ ಒಳ್ಳೆಯದಾಗಲಿ. ನಿಮ್ಮ ಶಕ್ತಿ ಏನಿದೆ ತೋರಿಸಿ. ಆ ಥರ ಎಲ್ಲರಿಗೂ ಒಂದು ಮುಂದೆ ಒಳ್ಳೆ ಭವಿಷ್ಯ ಸಿಗೋಂಗೆ ಅವಕಾಶ ಮಾಡಿಕೊಡಿ. ಮೆರಿ ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಬಡವರಿಗೆ ಮತ್ತು ಬಡವರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಸಹಾಯಸ್ತ ಚಾಚಿದ್ದಾರೆ. ತಾವು ಏನು ಹೇಳಕ್ಕೆ ಬಯಸ್ತೀರಿ ಸರ್? ಯಂಗ್ಸ್ಟರ್ಸು ಈ ಥರ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ನಿಜವಾಗ್ಲೂ ನಮ್ಮ ದೇಶಕ್ಕೆ ಒಳ್ಳೆಯದು, ನಮ್ಮ ನಗರಕ್ಕೆ ಒಳ್ಳೆಯದು, ರಾಜ್ಯಕ್ಕೂ ಒಳ್ಳೆಯದು. ಏಕೆಂತಂದರೆ ಅವ್ರಿಗೂ ಯಂಗ್ಸ್ಟರ್ಸು ಬರೀ ಮಜಾ ಮಾಡಿಕೊಂಡು ಇರ್ಬೋದು, ಬಟ್ ಪಕ್ಕದಲ್ಲಿ ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿವೆ ಅಂತ ಅದ್ರ ಬಗ್ಗೆ ನೋಡಿಕೊಂಡು ಕಾಳಜಿ ವಹಿಸಿ ಅದಕ್ಕೆ ಅವರು ಅದನ್ನು ಸಿಚುವೇಶನ್ನ ಇಂಪ್ರೂವ್ ಮಾಡೋಕ್ಕೆ ಮುಂದೆ ಬಂದರೆ ಅವರು ಬೆಳೀತಾರೆ, ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗ್ತಾರೆ. ಜನರಿಗೂ ಮುಂದೆ ಒಂದು ಭವಿಷ್ಯಕ್ಕೋಸ್ಕರ ಒಳ್ಳೆ ಅವಕಾಶ ಮಾಡಿಕೊಡ್ತಾರೆ. ಅಂಥ ಜನರು ಬೆಳಿಬೇಕು. ಇನ್ನೂ ಭಾಳ ಜನ ಬೇಕು ಈ ಥರ. ಆ ಥರ ಆದಾಗ ನಾವೆಲ್ಲರೂ ಬರೀ ಸರ್ಕಾರ ಅಲ್ಲ, ಬರೀ ಪಕ್ಷ ಅಲ್ಲ, ಈ ಥರ ಯಂಗ್ಸ್ಟರ್ಸ್ನು ಒಳ್ಳೆ ಕೆಲಸ ಮಾಡಿಕೊಂಡು ಒಳ್ಳೆ ಉದ್ದೇಶದಿಂದ ಬದಲಾವಣೆ ತಂದರೆ ನಮ್ಮ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ. आज क्रिसमस के मौके और न्यू ईयर को रेशन किट्स का डिस्ट्रीब्यूशन करेगा. 2,500 किट्स है. उसमें हमारे लीडर DK मोहन बाबू और हमारे MP कैंडिडेट प्रोफेसर राजीव गौड़ा, उन्हें उनका बहुत शुक्रिया. और हमारे जो भी साथी हैं जो एरिया में हमारे भाया जिन्होंने भी हमारा सपोर्ट किया, उनका मैं तहे जो भी शरीक हुए हैं इसमें, बुलाए हुए नहीं बुलाए हुए, उनका मैं तहे डिस्ट्रीब्यूट कर रही है. हमें हर एक रमज़ान को हर रमज़ान के टाइम मौके पर 2,000 किट्स हमारे एक ही घर से को डिस्ट्रीब्यूट कर ले को हर एक साल डिस्ट्रीब्यूट
अल्लाह हमने भी साथ देना कौम की खिदमत करने का मौका देना। ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಮುಜಾಮಿಲ್ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ನಿಮ್ಮೆಲ್ಲರಿಗೂ ಅವರ ಈ ಒಂದು ಕ್ರಿಸ್ಮಸ್ ನ್ಯೂ ಇಯರ್ ಆ ಖುಷಿಯಿಂದ ನಮ್ಮೆಲ್ಲರನ್ನು ಸೇರಿಸಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಂದ್ ಸ್ವಲ್ಪ ಒಂದು ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಬಂದಿದ್ದಾರೆ. ಅದೇ ತರ ಇವತ್ತು ನಮಗೆ ಅತಿ ಖುಷಿ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಸಂಘಟನೆ ಶಕ್ತಿ ಕೊಡಕ್ಕೆ ಮುಜಾಮಿಲ್ ಇವತ್ತು ಇಲ್ಲಿ ಒಂದು ಹೊಸ ಆಫೀಸ್ ಓಪನ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಲೀಡರ್ ಆನಂದ್ ಪ್ರಸಾದ್ ಹೇಳಿದಾಗ ಈ ಒಂದು ಹೊಸ ಆಫೀಸ್ ಶುರು ಆಗ್ತಾ ಇದೆ KR ಪುರಂದಲ್ಲಿ ಅಂತ ನಾನು ಬಂದೇ ಬರ್ತೀನಿ. ನಮ್ಮ ಪಾರ್ಟಿ ಯಾರ್ಯಾರು ನಮ್ಮ ಪಾರ್ಟಿ ಜೊತೆ ಸೇರ್ತಾರೆ, ಯಾರ್ಯಾರು ನಮ್ಮ ಪಾರ್ಟಿಗೆ ಶಕ್ತಿ ಕೊಡ್ತಾರೆ ಅವ್ರ ಜೊತೆ ನಾನು ಇರ್ತೀನಿ. ಬೆಳೆಸೋಣ ಪಾರ್ಟಿನ ಮುಂದೆ. ನಮ್ಮ ಜನರಿಗೆ ಏನೇನು ಸೌಲಭ್ಯಗಳು ಕೊಡಬೇಕು, ಏನೇನು ಸಹಕಾರ ಕೊಡಬೇಕು ಅದಕ್ಕೆ ನಾವು ತಯಾರಾಗಿರೋಣ ಅಂತ ಹೇಳಿ ನಾನು ಇನ್ನೇನು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಈ ಒಂದು ಹೊಸ ವರ್ಷದಲ್ಲಿ ಈ ಹೊಸ ಆಫೀಸ್ ಮೂಲಕ ಮುಜಾಮಿಲ್ ನೀವು ನಿಮ್ಮ ಟೀಮು ಎಲ್ಲ ಸೇರಿ ಇಲ್ಲಿ ಈ ವಾರ್ಡ್ ಹೆಸರು ಹೊಸದಾಗಿ ಒಂದು ವಾರ್ಡ್ ಸ್ಥಾಪನೆ ಆಗಿದೆ. ಈ ವಾರ್ಡ್ ನಲ್ಲಿ ನಿಮ್ ಫಾದರ್ ಎಲ್ಲ ಬಹಳ ಕೆಲಸ ಮಾಡಿದ್ದಾರೆ, ಮಸ್ತಾನ್ ಬಾಯ್ ಎಲ್ಲ. ಅದೇ ತರ ಇವಾಗ ವಾರ್ಡ್ ಹೆಸರು ಜ್ಞಾಪಕ ಇದೆ ಯಾರಿಗಾರ ಗೊತ್ತಿದ? KS ನಿಸಾರ್ ಅಹಮದ್ ವಾರ್ಡ್. ನಮ್ಮ ದೊಡ್ಡ ಕವಿ KS ನಿಸಾರ್ ಅಹಮದ್ ಅವರು ನಿತ್ಯೋತ್ಸವ ಅಂತ ಒಂದು ಹಾಡು ಕೇಳಿರ್ತೀರ. ಸೊ ಇವೆಲ್ಲ ಅಷ್ಟು ಅವರ ನೆನಪಿನಲ್ಲಿ ಈ ಒಂದು ವಾರ್ಡ್ ಹೆಸರು ಮಾಡಿಟ್ಟಿದ್ದಾರೆ. ಇವಾಗ ಅದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಸೊ ಇನ್ನು ಮುಂದೆ ನಿಜವಾಗ್ಲೂ ಈ ಹೊಸದಾಗಿ ಈ ತರ ಒಂದು ಶುರು ಮಾಡ್ತಾ ಇದ್ದಾಗ ನಮ್ಮ ಸಂಘಟನೆ ಪಾರ್ಟಿ ಇದೆಲ್ಲ ಶಕ್ತಿ ಕೊಡ್ಬೇಕು ಅಂತಂದ್ರೆ ಫಸ್ಟ್ ಇಲ್ಲೊಂದು ವಾರ್ಡ್ ನಲ್ಲಿ ಮ್ಯಾಪಿಂಗ್ ಮಾಡಿ ಯಾರ್ಯಾರಿದ್ದಾರೆ, ಏನೇನಿದೆ, ಅದಾದ್ಮೇಲೆ ಏನೇನು ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನೆಲ್ಲ ಕಂಡಿಡ್ಕೊಂಡು ಜನರ ಜೊತೆ ಮೀಟಿಂಗ್ಸ್ ನಡೆಸಿ ಅವ್ರ ಜೊತೆ ಅವ್ರಿಂದ ಕೂಡ ನಾನು ಈ ದರ್ಗಾ ಮೊಹಲ್ಲದ ನಂಟು ನನಗಿದೆ. ನನ್ನ ಜೊತೆಯಲ್ಲಿ ಅಮಾನುಲ್ಲಾ ರವರು ಕೌನ್ಸಿಲರ್ ಆಗಿದ್ರು ಈ ಭಾಗದಲ್ಲಿ.